ಇದಕ್ಕೆ ಸಪ್ತಮಿ ನಾನು ಹೇಳಿದ್ದು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬೆರಳಿದ್ರು ಅಂತ ಹೇಳ್ತಾರಲ್ಲ, ಹಾಗಾಗಿದೆ ನನ್ನ ಕಥೆ. ನೋಡಿ, ಆ ಸಮರ್ಥ ಮಾಡಿರೋ ತಪ್ಪಿಗೆ ನಾನು ದಂಡ ಕಟ್ಬೇಕಂತೆ. ಬೆಳಿಗ್ಗೆ ದುಡ್ಡು ಕೊಡ್ಬೇಕು, ಅಲ್ಲೂ ದಂಡ. ಲಾರಿಗೆ ಫೀಸು, ಅದು ದಂಡ. ಶಾಪ್ ಓನರ್ ದುಡ್ಡು ಕೇಳಿದ್ರೆ ಅದು ದಂಡ. ಈ ತರ ಬೇರೆ ಮಾಡಿರೋ ತಪ್ಪಿಗೆಲ್ಲ ನಾನು ದಂಡ ಕಟ್ಕೊಂಡು ಹೋದ್ರೆ ಮುಂದೆ ನಾವು ಭಿಕ್ಷೆ ಎತ್ತಬೇಕಾಗುತ್ತೆ. ನೋಡಿ ಸಪ್ತಮಿ, ದಯವಿಟ್ಟು ನನ್ನ ಮಾತು ಕೇಳಿ. ನಮ್ಗಿವ್ರ ಸವಾಸನೆ ಬೇಡ. ಮಧ್ಯದಲ್ಲಿ ಆಗೆಲ್ಲ ಬಿಟ್ಟೋಗಕ್ಕಾಗಲ್ಲ. ಇಲ್ಲಿದ್ರೆ ನಾವು ನೆಮ್ಮದಿಯಾಗಿರಕ್ಕಾಗಲ್ಲ. ಇವರೆಲ್ಲರೂ ನಮ್ಮ ನೆಮ್ಮದಿಯಾಗಿರಕ್ ಬಿಡೋದು ಇಲ್ಲ. ಪ್ರತಿದಿನ ಒಂದಲ್ಲ ಒಂದು ತಲೆನೋವು ತಂದು ಈ ತರ ಚಿತ್ರಹಿಂಸೆ ಕೊಡ್ತಾನೆ ಇರ್ತಾರೆ. ನನ್ ಬರ್ತಿರೋ ಕೋಪಕ್ಕೆ ಈಗ್ಲಾದ್ರೂ ನನ್ನ ಮಾತು ಕೇಳ್ತೀರಾ? ಫಸ್ಟ್ ನಾನು ಹೇಳದ್ ಕೇಳಿ ಸಪ್ತಮಿ. ತುಂಬಿದ ಕುಟುಂಬದಲ್ಲಿದ್ರೆ ಸ್ವರ್ಗ ಅಂತ ಹೇಳಿದ್ರಿ ಅಲ್ವಾ? ನೋಡಿ, ಇದೇ ಆ ಸ್ವರ್ಗ. ಇದು ಸ್ವರ್ಗ ಅಲ್ಲ ರೀ, ನರ್ಕ. ನರ್ಕ. ಪ್ರಯತ್ನ ಮಾಡಿದ್ರೆ ನರ್ಕನೂ ಸ್ವರ್ಗ ಮಾಡ್ಕೋಬಹುದು. ಎಷ್ಟು ದಿನ ಅಂತ ಪ್ರಯತ್ನ ಮಾಡ್ತೀರಾ? ನಾ ಜೀವನ ಪೂರ್ತಿ ಅವ್ರ ಕಷ್ಟ ಇವ್ರ ಕಷ್ಟ ಅಂತ ನೋಡ್ತಾನೆ ಹೋದ್ರೆ ನಮ್ ಕಷ್ಟ ಬಂದಾಗ ಯಾರು ನೋಡ್ತಾರೆ? ಯಾರು ಇರಲ್ಲ. ನೋಡಿ, ಇವತ್ತು ಬೇರೆಯವ್ರ ಕಷ್ಟನೂ ನಾವೇ ಸರಿ ಮಾಡಬೇಕು. ಮುಂದೆ ನಮಗೆ ಕಷ್ಟ ಬಂದ್ರೂ ನಾವೇ ಸರಿ ಮಾಡ್ಕೋಬೇಕು. ಮುಂದೆ ನಮಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ ಯಾರು ಬರ್ತಾರೆ ಸಪ್ತಮಿ? ಹೇಳಿ, ಯಾರು ಬರ್ತಾರೆ? ಯಾರೂ ಬರಲ್ಲ. ಅರ್ಥ ಆಯ್ತಾ? ನನ್ನ ಮಾತು ನಿಮಗೆ ಏನಕ್ಕೆ ಅರ್ಥ ಆಗ್ತಿಲ್ಲ? ಜೀವನ ಪೂರ್ತಿ ಇದೇ ಮನೇಲಿದ್ರೆ ಹಿಂಸೆ ಪಡ್ಕೊಂಡೆಂತೂ ನನ್ನ ಕೈ ಬದುಕಕ್ಕಾಗಲ್ಲ. ಯಾಕೆ ಇಷ್ಟೊಂದು ಹುಚ್ಚರು ತರ ತಲೆ ಕೆಡ್ಸ್ಕೊಂಡಿದ್ದೀರಾ? ಎಲ್ಲರೂ ದೊಡ್ಡವರಾಗಿದ್ದಾರೆ, ಅವ್ರವ್ರ ಸಮಸ್ಯೆನ ಅವರೇ ಬಗೆಹರಿಸ್ಕೊತಾರೆ, ಬಿಟ್ಬಿಡಿ. ಅಯ್ಯೋ, ಏನಾದ್ರೂ ಮಾತಾಡಿ. ನೀವ್ ಮಾತಾಡಲ್ವಾ? ನೀವ್ ಮಾತಾಡಲ್ಲ ಅಲ್ಲ? ಸರಿ, ಇದೇ ತರ ನೀವು ಹಠ ಮಾಡ್ತಾನೆ ರೀ. ನಮ್ ಮುಂದೆ ಏನ್ ಮಾಡ್ಬೇಕಂತ ಮಾಡಿ ತೋರಿಸ್ತೀನಿ. ನಿಂತ್ಕೊಳ್ಳೋ, ಯಾಕೋ ಇಷ್ಟು ಬೇಗ ಎದ್ಬಿಟ್ಟೆ? ಅಯ್ಯೋ ಸಾಕಮ್ಮ, ನಂಗೆ ಹೊಟ್ಟೆ ಅಡಿಗೆ ಬಿಸಿ ಬಿಸಿ ಆಗಿದೆ, ಇನ್ನೊಂದ್ ಸ್ವಲ್ಪ ಹಾಕಿಸ್ಕೊಳ್ಳೋ. ಹೊಟ್ಟೆ ಫುಲ್ ಆಗೋಗಿದೆ ಅಮ್ಮ, ನನಗೆ ಬೇಡ. ಏಯ್, ಬುಕ್ ಇಟ್ಕೊಂಡು ಮೊಬೈಲ್ ನೋಡವಳೆ. ಊಟ ಆಯ್ತು ತಾನೇ? ಹೋಗ್ ಬಿತ್ಕೋ ಹೋಗು. ಅಪ್ಪ ಬಂದಾಗ ಊಟ ಬಡಿಸು ಅಂತ ಅಕ್ಕ ಕಾಲ್ ಮಾಡಿ ಹೇಳಿದಾಳಮ್ಮ. ಅದಕ್ಕೆ ಅಪ್ಪ ಬಂದ್ಮೇಲೆ ಊಟ ಬಡಿಸಿ ನಾನು ಆಮೇಲೆ ಮಲ್ಕೋತೀನಿ. ಗಂಡನ್ ಮನೆಗೆ ಹೋದ್ರು ಅವಳು ಕೆಟ್ಟ ಬುದ್ಧಿ ಇನ್ನೂ ಬಿಟ್ಟಿಲ್ವಾ? ಊಟ ಆದ್ಮೇಲೆ ಟ್ಯಾಬ್ಲೆಟ್ ಕೊಡೋದು ಕೆಟ್ಟ ಬುದ್ಧಿನೇನಮ್ಮ? ಅಮ್ಮ, ಅಪ್ಪನ ಆರೋಗ್ಯದ ಬಗ್ಗೆ ಅಕ್ಕಂಗೆ ಗಮನ ಇದೆ, ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಉದ್ದೇಶನೂ ಇದೆ. ಅಲ್ವೋ, ನಿಮ್ಮ ಅಕ್ಕ ನನ್ನನ್ನು ಏನ್ ಅನ್ಕೊಂಡಿದ್ದಾಳೋ? ಟ್ಯಾಬ್ಲೆಟ್ ಕೊಡು, ಊಟ ಬಡಿಸು ಅಂತ ಎಲ್ಲ ಇವಳು ಹೇಳಿದ್ರೆ ನಾನು ಯಾಕಿರ್ಬೇಕು ಈ ಮನೇಲಿ? ನಾನೇ ನಿಮ್ಮಪ್ಪನ್ ಚೆನ್ನಾಗಿ ನೋಡ್ಕೊಳಲ್ವಾ? ಅವ್ರ ಆರೋಗ್ಯದ ಬಗ್ಗೆ ಗಮನ ಕೊಡಲ್ವಾ? ಅವಳು ಇಲ್ದೇ ಇದ್ರೆ ನಾನು ಊಟನೇ ಹಾಕಲ್ಲ ಅನ್ನೋ ತರ ನಾಟಕ ಮಾಡಿದ್ರೆ ಮೈಯೆಲ್ಲ ಉರಿದೋಗುತ್ತೆ. ಇವತ್ತವಳಿಗೆ ಗ್ರಾಚಾರ ಬಿಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಭಾಮನೆ ಅಲ್ಲ. ಏಯ್, ಫೋನ್ ಎಲ್ಲೇ? ಏಯ್, ಕೊಡ ಕೊಡ, ಫೋನ್ ಕೊಡ. ಅಮ್ಮ ಇರಮ್ಮ, ಅಕ್ಕ ಇದ್ದಾಗ ಅಪ್ಪನ ಹೇಗೆ ನೋಡ್ಕೋತಿದ್ಲೋ ಅದೇ ತರ ನಮೃತಂಗ್ ನೋಡ್ಕೊಳಕ್ ಹೇಳಿದಾಳ ಅಷ್ಟೇ. ಕಾಮೇಲೆ ಕಣ್ಣೋರಿಗೆ ಕಾಣೋದೆಲ್ಲ ಹಳದಿ ಅನ್ನಂಗೆ ನಿನಗೆಲ್ಲದರಲ್ಲೂ ತಪ್ಪೇ ಕಾಣುತ್ತೆ. ಏಯ್, ನಿಮ್ಮಿಬ್ರಿಗೂ ಅಪ್ಪ ಆಗೋಕ್ ಮುಂಚೆ ನನಗವರು ಗಂಡ ಆಗಿದ್ದು. ಅವ್ರನ್ನ ಹೇಗ್ ನೋಡ್ಕೋಬೇಕು ಅಂತ ನಿಮ್ಗಳ ಹತ್ರ ಕಲಿಬೇಕಾಗಿಲ್ಲ ನಾನು. ಏಯ್, ಏನೇ ಇನ್ನು ಮುಖ ನೋಡ್ತಾ ಇದ್ಯಾ? ಹೋಗೆ ಬಿದ್ಕೋ, ಹೋಗೆ ಹೋಗು ಅಂದೆ. ನಿನಗ್ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಹೋಗ್ ಬಿದ್ಕೊಳ್ಳೋ. ಅಯ್ಯೋ ಅಮ್ಮ, ಹುಟ್ಟಿದಾಗೇನು ವಾಟರ್ ಕಪ್ಪೆ ನುಂಗಿದ್ಯಾ? ಯಾವಾಗ ನೋಡು ವಟ 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 ವಟ. ಹೋಗೋ, ಬಾಯಿ ಮುಚ್ಕೊಂಡು ಬಿದ್ಕೊಳ್ಳೋ. ಊರೆಲ್ಲ ಮಾತಾಡ್ತಾನೆ. ಎಲ್ಲಿ ಹೋದ್ರು ಇವ್ರು? ಯಾವಾಗ್ಲೂ ಸಪ್ತಮಿ ಸಪ್ತಮಿ ಅಂತ ಕನ್ವರ್ಸೋ ಇವ್ರನ್ನ
ಸತ್ಯಭಾಮ ಸತ್ಯಭಾಮ ಅಂತ ಕನ್ವರ್ಸೋ ಹಾಗೆ ಮಾಡ್ಬೇಕು. ಎಲ್ಲಿ ಹೋದ್ರು ನನ್ ಹಿಂದಿಂದೇನೆ ಸುತ್ತೋ ತರ ಮಾಡ್ಬೇಕು. ಪ್ರೀತಿ ತೋರ್ಸೋ ತರ ನಾಟಕ ಮಾಡಿ ನನ್ ಕಂಟ್ರೋಲಲ್ಲಿ ಇಟ್ಕೊಳ್ಳೋ ಹಾಗೆ ಮಾಡ್ಬೇಕು.